ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್. ಸೊ ಇವಾಗ ಜಸ್ಟ್ ಇದ್ದೇನೆ, ಫ್ರೆಶ್ ಅಪ್ ಆಗತ್ತೇನೆ. ಇದು ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡಕ್ಕೆ ಹೋಗತ್ತೇನೆ. ಸೊ ಬರ್ರಿ, ನಾನು ಏನೇನು ವರ್ಕ್ ಮಾಡ್ತೇನೆ ಅಂತ ನಿಮ್ಗೆಲ್ಲ ತಿಳಿಸ್ತೇನೆ, ಬನ್ನಿ. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದು ಬ್ಲ್ಯಾಕ್ ಟೀ ಕುಡಿಬೇಕಂತೆ. ಸೊ ಅವ್ರಿಗೆ ಕುಡಿಯೋದು, ಯಾಕಂದ್ರೆ ವರ್ಕೌಟ್ ಮಾಡೋರೆಲ್ಲರೂ ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿದು ಹೋದ್ರೆ ಭಾಳ ಚಲೋ ಅಂತ. ಸೊ ಹಿಂಗಾಗಿ ನಾ ಅದ ಮೇಂಟೈನ್ ಮಾಡತ್ತೀನಿ. ಈಗ ಬ್ಲ್ಯಾಕ್ ಟೀ ಕುಡಿಯತ್ತೀನಿ. ಕುಡಿದು ಶೂಸ್ ಹಾಕೊಂಡು ರೆಡಿಯಾಗಿ ಜಾಗ್ ಹೋಗಿ. ಇದು ಎಲ್ಲಿ ಅಂತಂದ್ರೆ ಹೊಸ ಟ್ರ್ಯಾಕ್ ಆಗೈತಿ ಇಲ್ಲಿ ಉನ್ಕಲ್ ಜೆ ಕೆ ಸ್ಕೂಲ್ ಈ ಕಡೆ. ಅದು ಹೊಸ ಟ್ರ್ಯಾಕ್ ಮಾಡಿದ್ದಾರೆ ಗಂಗುಬಾಂಗಲ್ ಸೈಡ್. ಸೊ ನಾ ಯಾವಾಗಿದ್ರು ಇಲ್ಲೇ ಬಂದು ವಾಕಿಂಗ್ ಮಾಡ್ತೇನೆ. ಅವಾಗ ಏನೋ ಸ್ವಲ್ಪ ಬೇಜಾರಾದಾಗ, ಅದು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಬಂದಾಗೊಮ್ಮೆ ಇಲ್ಲೇ ವಾಕಿಂಗ್ ಮಾಡ್ತೇನೆ. ಜಾಸ್ತಿ ಜನ ಬರೋಂಗಿಲ್ಲ ವಾಕಿಂಗ್, ಇಲ್ಲೇ ಬರ್ತಾರೆ. ಬಟ್ ನಾವು ಏನೋ ವಿಡಿಯೋ ಶೂಟ್ ಮಾಡಬೇಕಲ್ಲ, ಹಿಂಗಾಗಿ ಒಬ್ಬನ ಯಾರು ಇಲ್ಲದೆ ಬಂದು ಮಾಡತ್ತೇನೆ. ಅದ್ರಾಗ ಎಲ್ಲ ಜನ ಇದ್ದಿಲ್ಲ, ಒಂಥರ ನಾಚಿಕೆದಂಗೆ ಆಗ್ಬಿಡ್ತೈತಿ, ಸಂಕೋಚ ಅನಿಸ್ತೈತಿ. ಹಿಂಗಾಗಿ ಯಾರು ಇಲ್ದಲ್ಲಿ ಬಂದೇನೆ. ಈಗ ಟೈಮ್ ಎಷ್ಟಪ್ಪ ಅಂತಂದ್ರೆ 7 o'clock ಆತ. ಆ್ಯಕ್ಚುಲಿ ನಾ 6 ಗಂಟೆಗೆ ಬರೋಕೆ ಅಂದ್ಕೊಂಡೆ, ಕತ್ಲಾಗಿತ್ತು. ಸೊ ಹಿಂಗಾಗಿ ನಾವು ಬರಲಿಲ್ಲ. ಇವಾಗ ವಾಕಿಂಗ್ ಮಾಡ್ತೇನೆ ಒಂದು 2 ರಿಂದ 3 ನಿಮಿಷ. ಫಸ್ಟ್ ವಾಕಿಂಗ್ ಮಾಡಿ, ಸೊ ಆಮೇಲೆ ಸ್ವಲ್ಪ ರನ್ನಿಂಗ್ ಮಾಡಿ, ಆಮೇಲೆ ಸ್ವಲ್ಪ ಸ್ಕಿಪ್ಪಿಂಗ್ ಮಾಡಿ, ಡಿಪ್ಸ್ ಪುಷಪ್ಸ್ ಹೊಡೆದು, ಆಮೇಲೆ ಬೈಟೆಕ್ಸ್ ಅದು ಹೊಡೆದೆ ಅಂತೆಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡಿನಿ. ಸೊ ಬರೀ ಒಂದೊಂದು ಮಾಡೋಣ. ಸೊ ಇವಾಗ 7:10 ಆಯ್ತು. ಸೊ ಏನಿಲ್ಲ ಅಂತಂದ್ರು ಒಂದು 10 ನಿಮಿಷ ವಾಕಿಂಗ್ ಮಾಡೋದೆ. 10 ನಿಮಿಷ ಇಲ್ಲ 5 ನಿಮಿಷ ವಾಕಿಂಗ್ ಮಾಡಿದ್ರೆ ಸಾಕು. ಸೊ ಭಾಳ ನೀವು ವಾಕಿಂಗ್ ಅಂತಂದ್ರೆ ಫುಲ್ಲು ಲಾಂಗ್ ಮಾಡಬೇಕು ಆ ಥರ ಏನಿಲ್ಲ. ಸೊ ಒಂದು 15 ಮೀಟರ್ಸ್ ಆ ಕಡೆ ಈ ಕಡೆ ಮಾಡಿದ್ರೆ ಅದೇ ವಾಕಿಂಗ್. ಸೊ ಅಷ್ಟು ಮಾಡಿದ್ರೆ ಸಾಕು. ಸೊ ಈಗ 7:10 ನಾ ಮಾಡತ್ತೀನಿ ವಾಕಿಂಗ್. ಸೊ ಫಾಸ್ಟ್ ಮಾಡ್ಕೊತ ಐತಿ ಮಾಡೋಣ. ಸೊ ಜಾಗಿಂಗ್. ಹಾಂ. ಸೊ ಎಲ್ಲ ಇಲ್ಲೇ ಒಂದು ಕಾಲೇಜ್ ಸ್ಕೂಲ್. ಸೊ ರನ್ನಿಂಗ್ ಮಾಡತ್ತಾರೆ ಮಾರ್ನಿಂಗಿಂದ. ನಂದು ಇನ್ನೂ ವಾಕಿಂಗ್ ಮುಗಿದಿಲ್ಲ. ಸೊ ವಾಕಿಂಗ್ ಮಾಡತ್ತೀನಿ. ಸೊ ಸ್ಕೂಲ್ ಹುಡುಗರು ವಾಕಿಂಗ್ ಮಾಡಂತಾರೆ. ಸಣ್ಣ ಹುಡುಗರು ಬರತ್ತಾರೆ. ಬರ್ತಾ ಇದ್ದಾರೆ, ಇನ್ನೂ ಬರತ್ತಾರೆ. ಒಂದು ಇನ್ನೊಂದು 2 ನಿಮಿಷ ಐತಿ. ಸೊ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಟ್ಟದನ್ನ ಏನಂತಂದ್ರೆ, ಸೊ ಡಾಂಬರ್ ರೋಡ್ ಮೇಲೆ ಮತ್ತು ಇದು ಗ್ರೌಂಡ್ ಒಳಗೆ ಮಣ್ಣಿನ ಮೇಲೆ ಓಡೋದು ಭಾಳ ಡಿಫ್ರೆನ್ಸ್ ಆಕೈತಿ. ಯಾಕಂತಂದ್ರೆ ಡಾಂಬರ್ ರೋಡ್ ಮೇಲೆ ಅಂತಂದ್ರೆ ಕಾಲೆಲ್ಲ ಭಾಳ ಪೇನ್ ಬರ್ತಾವೆ, ಸ್ವಲ್ಪ ಕಾಲು ಪೇನ್ ಬರ್ತಾವೆ. ಸ್ವಲ್ಪ ಗಟ್ಟಿರತ್ರ ನೆಲ ಫುಲ್ ಹಾರ್ಡ್ ಇರ್ತೈತಿ. ಸೊ ಹಿಂಗಾಗಿ ಡಾಂಬರ್ ರೋಡ್ ಹೊಡಿದ್ರೆ ಸ್ವಲ್ಪ ಕಾಲೆಲ್ಲ ನೋವಾಗ್ತವೆ. ಸ್ವಲ್ಪ ಅದನ್ನಷ್ಟು ಡಾಂಬರ್ ರೋಡ್ಗಿಂತ ಗ್ರೌಂಡ್ ಓಡೋದು ಭಾಳ ಚಲೋ. ಬಟ್ ಇಲ್ಲಿ ಸ್ವಲ್ಪ ಹಾಗೆ ಕಂಟಿನ್ಯೂ ಹೊಡ್ಕೊಂಡು ಇದ್ದಂಗೆ ಆ ಥರ ಸ್ವಲ್ಪ ಅವು ಪೇನ್ ಕಡಿಮೆ ಆಗ್ತವೆ. ಆದರೆ ಭಾಳ ರಫ್ ಇರ್ತೈತಿ. ಸ್ವಲ್ಪ ಓಡೋ ಮುಂದೆ ಸ್ವಲ್ಪ ಹುಷಾರಾಗಿ ಓಡಿದ್ರೆ ಸಾಕು. ಅದು ಯಾಕಂದ್ರೆ ಸ್ವಲ್ಪ ಏನೋ ಗಿಡಿದವರು ಆದ್ರೆ ಭಾಳ ಪೆಟ್ಟ ಬಿದ್ದೈತಿ. ಸೊ ಹಿಂಗಾಗಿ ಓಡೋ ಮುಂದೆ ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿ ಜಾಗಿಂಗ್ ಮಾಡ್ಬೇಕು. ಈಗ ಮಾಡಿಲ್ಲ ನಾನು. ಸೊ ಅದೇ ಟೈಮ್ ಸೇಮ್ ಅದು 10 ನಿಮಿಷ ಜಾಗಿಂಗ್ ಅಷ್ಟು ಸ್ಲೋ ಮಾಡಿದ್ರೆ ಸಾಕು. ಹಾಫ್ ರನ್ನಿಂಗ್ 10 ನಿಮಿಷ ಮಾಡಿದ್ರೆ ಸಾಕು.
ಸ್ಲೋ ಜಾಗ್ ಮಾಡಿ 10 ನಿಮಿಷ ಮಾಡಿದ್ರೆ ಸಾಕು. ಆಮೇಲೆ ಒಂದು 5 ಸ್ಪ್ರಿಂಟ್ ಅಂದರೆ ಫಾಸ್ಟ್ ರನ್ನಿಂಗ್, ಅದು ಒಂದು 50 ಮೀಟರ್ಸ್ ಅದು ಫಾಸ್ಟ್ ಅಂದರೆ ಫಾಸ್ಟ್ ಹೊಡೋದು. ಸೊ ಅದು ಹಿಂಗೆ ಮಾಡಿ ತೋರಿಸ್ತಾರೆ ನಿಮಗೆ ಏನಂತ ಅಷ್ಟು ಮಾಡಿ. ಒಂದು 5 ಸ್ಪ್ರಿಂಟ್ ಫಾಸ್ಟ್ ಹೊಡ್ಬೇಕು, ಎಷ್ಟು ಆಕೈತೆ ಅಷ್ಟು ಫಾಸ್ಟ್ ಹೊಡ್ಬೇಕು. ಅಂದ್ರೆ 50 ಮೀಟರ್ಸ್ ಅಷ್ಟೇ, ಯಾವಾಗ ಅಷ್ಟೇ ಇಟ್ಟು ತಲೆ ಒಳಗೆ 50 ಮೀಟರ್ ಅಷ್ಟೇ ಫಾಸ್ಟ್ ಹೊಡಿಗೆ ನಿಂತ ಮತ್ತು ಅಲ್ಲಿಂದ ವಾಕಿಂಗ್ ಮಾಡೋದು ಅಂದರೆ ಸ್ವಲ್ಪ ದಮ್ ಆರಿಸ್ಬೇಕು. ಸೊ ಇವಾಗ ನಾನು ಮಾಡಿ ತೋರಿಸ್ತೀನಿ. ಸೊ ನೋಡಿರಿ, ಸೇಮ್ ಇದೇ ಥರ ಒಂದು 5 ಸ್ಪ್ರಿಂಟ್ ಮಾಡಿದ್ರೆ ಸಾಕು. ಈಗ ನೆಕ್ಸ್ಟ್ ಸೆಕೆಂಡ್ ಒನ್. ಇನ್ನೊಂದು ಟ್ರೈ ಮಾಡ್ತೀನಿ, ಇನ್ನೊಂದು ಟ್ರೈ ಮಾಡ್ತೀನಿ. ಇಲ್ಲಿ ಮಜಾ ಇದೆ. ನಾನು ಕಾಂಪಿಟೇಟಿವ್ ನಮ್ಮ ಶಿವಗಿ ಮುದಿವಾಡ್ದು ಅಂತೇಳಿ. ಸೊ ನಾವು ಮೊದಲು ಕ್ರಿಕೆಟ್ ಆಡ್ಬೇಕಾರೆ ಅಕಾಡೆಮಿಗೆ ಹೋಗ್ಬೇಕಾರೆ ಇಬ್ಬರದು ಕಾಂಪಿಟೇಷನ್ ಹಿಂಗೆ ರನ್ನಿಂಗ್ ಆಗಲಿ ಸ್ಪ್ರಿಂಟ್ಸ್ ಆಗಲಿ ಭಾಳ ರನ್ನಿಂಗ್ ಅಂದ ಒಂದು ಇನ್ನೊಂದು ಮೂರದು ಇನ್ನೂ ಎರಡು. ಕಮಾನ್, ಲಾಸ್ಟ್ ಒನ್ ಐತಿ. ಕಮಾನ್, ಮುಗೀತು. 5 ಸ್ಪ್ರಿಂಟ್ ಮುಗೀತೆ, 5 ಸ್ಪ್ರಿಂಟ್ ಅಂತೂ ಮುಗೀತೆ. ಕಾಯ್ದು ಆಡ್ರಿ ಬಿಡ್ತಾವ ಭಾಳ ಹಾಗೆ ಇರಲಿ. ಬಟ್ ಮಾಡಿರಿ, ಯಾರು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಎಷ್ಟಾಗತ್ತೆ ಅಷ್ಟು ಮಾಡಿ, ಇಷ್ಟ ಮಾಡಬೇಕು ಅಷ್ಟೇ ಮಾಡೋಕೆ ಅಂತೇನಿಲ್ಲ, ನಿಮ್ಗೆ ಎಷ್ಟಾಗತ್ತೆ ಅಷ್ಟೇ ಮಾಡಿ. ಏನೋ ಒಂದು 2 ನಿಮಿಷ ಓಡಾಕೈತಿ ಅಷ್ಟೇ ಓಡ್ರಿ ಸಾಕು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಡೇ ಬರ್ತಾ ಡೈಲಿ ಒಂದೊಂದು ಸ್ಟೆಪ್ ಹೇಳ್ಸಂತವ್ರಿ ಅಷ್ಟು ಸಾಕು. ಈಗ ನಂದು ವಾಕಿಂಗ್ ಆಯ್ತು, ಜಾಗಿಂಗ್ ಆಯ್ತು, ಒಂದು 5 ಸ್ಪ್ರಿಂಟ್ ಆದವು. ಸ್ಕಿಪ್ಪಿಂಗ್ ಮಾಡ್ಬೇಕೀಗ, ಅದನ್ನು ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಸ್ಕಿಪ್ಪಿಂಗ್ ಮಾಡೋಕೆ ಬರೋಂಗಿಲ್ಲ. ಸೊ ಎಷ್ಟಾಗಿದೆ ಅಷ್ಟು ಮಾಡೋದು. ಆ್ಯಕ್ಚುಲಿ ಸ್ಕಿಪ್ಪಿಂಗ್ ನಾನು ಕಲ್ತೀನಿ ಇಲ್ಲ, ಬರ್ತೈತೆ ಅಷ್ಟು ಕಷ್ಟ ಮಾಡ್ತೇನೆ. ಎಷ್ಟು ಆಗ್ತಾವೆ ಅಷ್ಟು ಒಂದು ಮುಗಿಸಟ್ಟು ಮಾಡ್ತೇನೆ. ಆ್ಯಕ್ಚುಲಿ ಬರುತ್ತೆ ನನಗೆ, ಅಷ್ಟು ಬರೋಂಗಿಲ್ಲ. ಸೊ ಅಲ್ಲಿ ಸ್ಟಾರ್ಟ್ ನಾವು. ಇಲ್ಲ ಕರೆಕ್ಟಾಗಿ ಬರ ಬಂತು ಅಂದರೂ ಮಾಡ್ತೀನಿ. ಕರೆಕ್ಟೇನಿಲ್ಲ ಇಲ್ಲ ಅಂದರೆ ಮಾಡ್ತಿದ್ದೆ. ವೇಟ್ ಮಾಡ್ತೀನಿ.
ಮಾಡ್ತೀನಿ ಇವಾಗ. ಸೊ 3 ಸೆಟ್ ಆಯ್ತು, 3 ಸೆಟ್ ಅಂತ ಮುಗಿಸಿದೆ. ಇನ್ನೇನಿದ್ರು ಪುಷಪ್ಸ್ ಒಂದು ಹೊಡೀತಿ, ಪುಷಪ್ಸ್ ಹೊಡಿತೀನಿ ನೋಡ್ರಿ. ಆ್ಯಕ್ಚುಲಿ ನಿಮ್ಗೆ ಇಷ್ಟ ಹೊಡಿಬೇಕು ಅಷ್ಟು ಹೊಡಿಬೇಕು ಅಂತ ಏನಿಲ್ಲ. ಸೊ ಪುಷಪ್ಸ್ ಏನಾಗ್ತಂದ್ರೆ, ಸೊ ನಿಮ್ದು ಇದು ಚೆಸ್ಟ್ ಅಷ್ಟು ಇರುತ್ತಲ್ಲ, ಇಷ್ಟಿರುತ್ತೆ, ಚೆಸ್ಟ್ ಇಷ್ಟಿರುತ್ತೆ. ಒಂದು ಅಡುಗೆ ಇಷ್ಟು ತೊಗೋಬೇಕು, ಇಷ್ಟೇ. ಇಷ್ಟು ತೊಗೊಂಡೆ ಕಾಲು ಹಿಡಿದು ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೊಡಿಬೇಕು. ಅಷ್ಟು ಹೊಡಿಬೇಕು ಅಂತಿಲ್ಲ, ಎಷ್ಟು ಹೊಡಿಬೇಕು ಅಂತಿಲ್ಲ. ಇನ್ನೂ ಹೋಗ್ತಿದ್ವಿ, ಬಟ್ 50-60 ಹೊಡಿತಿದ್ದೆ. ಇಷ್ಟ ಹೊಡಿಬೇಕಂದ್ರೆ ಅಷ್ಟು ಹೊಡಿಬೇಕು ಅಂತಲ್ಲ, 30 ಹೊಡಿದೆ. ಇದೆಲ್ಲ ಕಲರ್ ಅವ. ಸೊ ಔಟರ್ ವರ್ಕೌಟ್ ಅಂದ್ರೆ ಹಿಂಗೆ ಮತ್ತೆ. ಔಟ್ಡೋರ್ ವರ್ಕೌಟ್ ಅಂದರೆ ಹಿಂಗೆ ಇರ್ತೈತಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಅನ್ನಿಸ್ತು ಕೆಲವು ಭಾಳ ಸ್ಪೋರ್ಟ್ಸ್ ಮೂರು ಸೆಟ್. ಸೊ ಇದು ಹಿಂದೆ ಇರ್ಬೇಕು ಯಾವಾಗಲೂ. ಎಷ್ಟಾಗ ಅಷ್ಟೇ ಹೊಡ್ರಿ, ಒಂದು 5 ಹೊಡ್ರಿ. ಅದು 3 ಸೆಟ್ ಹೊಡ್ರಿ ಸಾಕು ಡೈಲಿ. ಸಾಕು 10 ಸಾಕು. ಆ್ಯಕ್ಚುಲಿ ಯಾಕಂದ್ರೆ ಭಾಳ ಕೆಟ್ಟಿವ ಹಿಡ್ಕೋತಂದ್ರೆ ನಡಾಕ್ ಬರಂಗಿಲ್ಲ, ಕುಂದ್ರಾಕ್ ಬರಂಗಿಲ್ಲ. ಸಾಕು, ಇನ್ನೊಂದು ಸೆಟ್ ಐತಿ, ಅದೋ ಹೊಡಿಮಂತ. ಈ ಕಡೆ ಮುಖ ಮಾಡಿ ತೋರಿಸ್ತೀನಿ. ವರ್ಕೌಟ್ ಆಲ್ಮೋಸ್ಟ್ ಎಲ್ಲ ಮುಗೀತೆ. ಸೊ ಇಷ್ಟು ಮಾಡಿದ್ರೆ ಸಾಕು, ನೀವು ನಿಮ್ಮ ಬಾಡಿ ಆರಾಮ್ ಹೆಲ್ದಿ ಆಗಿರ್ತೈತಿ, ಆರಾಮ್ ಇರ್ತೈತಿ. ಇಷ್ಟು ಸಾಕು. ಡೈಲಿ ಇಷ್ಟು ಮಾಡ್ಕೊಂತಂದ್ರೆ ಬಾಡಿ ಆರಾಮ್ ಫಿಟ್ ಆಗಿರ್ತೈತಿ. ಸೊ ಇಷ್ಟು ನೀವು ವರ್ಕೌಟ್ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ಏನಂತಂದ್ರೆ ಚಲೋ ಮನುಷ್ಯ ಸ್ವಲ್ಪ ಹೆಲ್ದಿ ಆಗಿರ್ತಾನೆ, ನಿಮಗೂ ಸ್ವಲ್ಪ ವರ್ಕೌಟ್ ಆದಂಗೆ ಆಕೈತಿ. ಇಷ್ಟೇ ಮಾಡಿದ್ರೆ ಸಾಕು. ಡೈಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿರಿ. ಜಾಸ್ತಿ ಒಂದೇ ದಿನಕ್ಕೆ ನಾ ಹಿಂಗೆ ಆಗ್ಬಿಡ್ಬೇಕು, 2 ದಿನಕ್ಕೆ ಏನು ಆಗಂಗಿಲ್ಲ. ಸೊ ನೀ ಹೆಂಗೆ ವರ್ಕೌಟ್ ಮಾಡ್ತಿ ಹಂಗೆ ಆರಾಮಾಗಿರ್ತಿ. ಸೊ ಒಂದೇ ದಿನಕ್ಕೆ ಯಾರು ಬಾಡಿ ಬಿಲ್ಡರ್ಸ್ ಆಗಂಗಿಲ್ಲ, ಒಂದೇ ದಿನಕ್ಕೆ ಯಾರು ಆಗಂಗಿಲ್ಲ. ಹುಟ್ಟಿದ ಮಗು ಒಂದೇ ದಿನಕ್ಕೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಿಧಾನವಾಗಿ ಮಾಡಿರಿ, ಎಷ್ಟಾಕೈತಿ ಅಷ್ಟು. ಆಮೇಲೆ ಇನ್ನೊಂದು ಮಾತು ಏನಪ್ಪ ಹೇಳ್ಬೇಕಂತಂದ್ರೆ, ಸೊ ಇನ್ನೊಬ್ಬರ ಬಗ್ಗೆ ಕಾಯಕ್ಕೆ ಹೋಗ್ಬೇಡ್ರಿ, ಇನ್ನೊಬ್ರ ಸಂಬಂಧ ಕಾಯಕ್ಕೆ ಹೋಗ್ಬೇಡ್ರಿ. ಸೊ ಆದಷ್ಟು
ನಿಮ್ಮ ಪ್ರಯತ್ನ ನಿಮ್ಮ ಕಡೆನೇ ಇರಲಿ. ಇನ್ನೊಬ್ಬರ ಸಂಬಂಧ ಕಾದು ಯಾವ ಬರಲಿ ಏನು ತಿಳಿಸ್ಕೊಬಿಡ್ರಿ. ನೀವು ಮಾಡಿದರೆ ನಿಂಗಿರ್ತೈತಪ್ಪ. ನೀ ಎಷ್ಟು ವರ್ಕೌಟ್ ಮಾಡ್ತೀಯ ಅದು ನಿನ್ನ ಕಡೆ ಇರ್ತೈತಿ. ಸೊ ಇನ್ನೊಬ್ಬರ ಸಂಬಂಧ ವೇಟ್ ಮಾಡಿ ನಿಂದನೇ ಅದಕ್ಕೆ ಹಾಮಾಕ್ಲತ್ತಿ ಅನ್ನೋದು ಒಂದೇ ಒಂದು ಮಾತು. ಇನ್ನೊಂದು ಮಾತಂತ, ಇನ್ನೊಬ್ಬರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಕೆ ಹೋಗ್ಬೇಡ. ಆ್ಯಕ್ಚುಲಿ ಅವರೇ ನಮ್ಮ ಬಗ್ಗೆ ಯೋಚನೆ ಮಾಡತ್ತಿಲ್ಲ ಅಂತಂದರೆ ಇವತ್ತು ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗೈತಿ. ಆ್ಯಕ್ಚುಲಿ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನಿಮ್ಮ ಬೆನ್ನಿಂದ ಮಾತಾಡೋರಿಗೆ ಒಟ್ಟು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಬೆನ್ನಿಂದ ಮಾತಾಡೋರು ಯಾವತ್ತೂ ಬೆನ್ನಿಂದ ಇರ್ತಾರೆ, ಯಾವತ್ತೂ ಮುಂದೆ ಬರೋಕಂತೂ ಆಗಂಗಿಲ್ಲ. ಸೊ ಇದೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಹಾರ್ಡ್ ವರ್ಕ್ ಮಾಡಿರಿ. ಎಷ್ಟಾಗೈತಿ ಏನೋ ಮಾಡಿದ್ರು ನೀವು ಮನಸ್ಸಿಂದ ಮಾಡಿರಿ, ಗ್ಯಾರಂಟಿ ನಿಮ್ಗೆ ಒಳ್ಳೇದಾಗೈತಿ, ಸಕ್ಸಸ್ ಸಿಕ್ಕೈತಿ. ಸೊ ಇವಾಗ ನಾ ಇದೆಲ್ಲ ವಿಡಿಯೋ ಮಾಡತ್ತೇನಂತೆ ನನ್ನಿಂದ ಮಾತಾಡೋರು ಭಾಳ ಜನ ಅದಾರೆ, ಭಾಳ ಏನೇನೋ ಮಾತಾಡತ್ತಾರೆ. ಸೊ ಅದ್ರ ಬಗ್ಗೆ ನಾ ಯಾವುದು ತಲೆ ಕೆಡ್ಸ್ಕೊಳತ್ತಿಲ್ಲ. ಆ್ಯಕ್ಚುಲಿ ನನಗೆ ಏನು ಇಷ್ಟ ಅದು ಮಾಡತ್ತೇನೆ ಅಷ್ಟೇ. ನನಗೆ ಖುಷಿ ಸಿಕ್ಸಾಕೆ ಇನ್ನೊಬ್ಬರು ತಗೊಂಡು ನಾ ಏನು ಮಾಡಲಿ, ಅದ ಒಂದು ಮಾತು. ಥ್ಯಾಂಕ್ ಯು ಗ್ಯಾಸ್. ಎಷ್ಟೊತ್ತನ ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಹೇಳ್ಕೊಟ್ಟೀನಿ ವರ್ಕೌಟ್ ಮಾಡೋದು ಏನಂತಂತೇಳಿ. ಎಷ್ಟು ವರ್ಕೌಟ್ ಮಾಡ್ಬೇಕು ಅಷ್ಟೇ ಅಂತೇಳಿ ನನಗೆ ಗೊತ್ತಿರೋದು ಮಟ್ಟಿಗೆ ಹೇಳ್ಕೊಟ್ಟೀನಿ. ಸೊ ಅದರೊಳಗೆ ಏನಾರು ತಪ್ಪಾಗಿ ಮಿಸ್ಟೇಕ್ ಆಗಿದ್ದರೆ ಸಾರಿ, ಕ್ಷಮಿಸ್ರಿ. ನಾನು ಇಷ್ಟ ಹೇಳ್ತೀನಿ. ಥ್ಯಾಂಕ್ ಯು ಗ್ಯಾಸ್. ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಮತ್ತೊಂದು ಏನೋ ಒಂದು ಹೊಸದಾಗಿ ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಯಾರೋ ನಂದು ಈ ಚಾನಲ್ ನೋಡತ್ತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಯಾವತ್ತೂ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಗ್ಯಾಸ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಬಾಯ್.